ಮೊದಲಿಗೆ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಇರುತ್ತೆ ರಾಜೇಶ್ ಶೆಟ್ಟರ್ ಕಡೆಯಿಂದ ಯಾವ್ದಾದ್ರು ಸಿನಿಮಾ ಬರುತ್ತೆ ನನ್ನ ಕಡೆಯಿಂದಲ್ಲ, ಜಡೇಶ್ ಕಡೆಯಿಂದ, ವಿಜಯ್ ಸರ್ ಕಡೆಯಿಂದ. ಸ್ಕ್ರಿಪ್ಟ್ ಆಯ್ಕೆಗಳಿದೆಯಲ್ಲ ಸರ್, ಲ್ಯಾಂಡ್ಲಾರ್ಡ್ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಸ್ಟಾರ್ ಆಲ್ರೆಡಿ ಯಾರ್ರೀ ಆ ತರದೊಂದು ಪಾತ್ರನ ಒಪ್ಕೊಂಡು ಮಾಡಿದಿಲ್ಲ, ತುಂಬಾ ದೊಡ್ಡ ಧನ್ಯವಾದ. ಸೊ ಜನರಿಂದ ಬರ್ತಿರಂತ ರೆಸ್ಪಾನ್ಸ್ ಬಗ್ಗೆ ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತು ಸರ್. ಅಂದ್ರೆ ಫೈನಲಿ ಇಟ್ಸ್ ನಾಟ್ ಅಬೌಟ್ ಲೈಕ್ ಮೈ ಕ್ಯಾರೆಕ್ಟರ್ ನಂದೊಂದು ಪಾತ್ರ ಏನೋ ಆಗೋದು ಅದಲ್ಲ. ಒಂದು ಇಂಟೆನ್ಷನ್ ಏನಿತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಮೊದಲು ಕೂಡ ಹೇಳಿದ್ದೀನಿ, ಸಿನಿಮಾ ಮಾಡೋದಕ್ಕೆ ದೊಡ್ಡ ಕಾರಣ ಜಡೇಶ್ ಅವರು ನನ್ನ ಪ್ರಕಾರ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ದೇಶಕರಾಗಿ ಗುರುತಿಸುವಂತ ಕ್ಷಮತೆ ಇರೋರು. ಹಾಗಾಗಿ ಅವರಿಗೆ ಆ ರೋಲ್ ಮಾಡೋದಕ್ಕೆ ಬೇರೆ ಯಾರು ಸಿಗಲ್ಲ ಸರ್, ದಯವಿಟ್ಟು ನೀವು ಮಾಡಬೇಕು ಅನ್ಬೇಕಾದ್ರೆ ನನಗೆ ಒಪ್ಕೋಬೇಕಾಯ್ತು. ಫೈನಲಿ ಇಂಟೆನ್ಷನ್ ಏನು, ನಾನು ಅದೇ ಬೆಳಿಗ್ಗೆಯಿಂದ ಅದೇ ಯೋಚನೆ ಮಾಡ್ತೀನಿ, ಈ ಸಿನಿಮಾ ಎಷ್ಟು ಯಶಸ್ವಿ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಆಗುತ್ತೆ. ವಿಜಯ್ ಸರ್ಗೆ ಒಂದು 3ನೇ ಯಶಸ್ವಿ ಸಿನಿಮಾ ಆಗುತ್ತೆ. ಜೊತೆಗೆ ಇಂಡಸ್ಟ್ರಿಲಿ ಜಡೇಶ್ ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ, ತುಂಬಾ ಆಕ್ಟರ್ಗಳಿದ್ದಾರೆ, ಅವರೆಲ್ಲರೂ ಕೆಲಸ ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ಮೀ, ನನ್ನೊಬ್ಬನಿಂದ ಅಲ್ಲ, ನನ್ನೊಂದು ರೋಲ್ ಇದೆ, ನನ್ನ ರೋಲ್ ಮಾಡಿದ್ದೀನಿ ನಾನು ಅಷ್ಟೇ. ಸೊ ಖುಷಿ ಇದೆ ಸರ್. ಖುಷಿ ಅಂದ್ರೆ ನನಗೆ ಆ ಪಾತ್ರ ಅವ್ರು ಎಷ್ಟು ಹೇಟ್ ಮಾಡ್ತಾರೆ ನನಗೆ ಅಷ್ಟು ಖುಷಿ ಇದೆ. ಯಾಕಂದ್ರೆ ಹೌದು, ಗೆಟಪ್ ವಿಚಾರ ಮೇಡಮ್ ಹೇಳಿ ಮೇಡಮ್. ಹೌದು ಚೆನ್ನಾಗಿತ್ತು ಸರ್. ತುಂಬಾ ಜಗಳ ಮಾಡಿ ಎಲ್ಲ ಮಾಡಿ, ನಾನು ಜಗಳ ಅಂದ್ರೆ ಸಿನಿಮಾದಲ್ಲೂ ಮಾಡಿದ್ದೀನಿ, ಸಿನಿಮಾದ ಹೊರಗಡೆನೂ ಮಾಡಿದ್ದೀನಿ. ಎಲ್ಲರೂ ಬೆಳಿಬೇಕು ಅಂದ್ರೆ ಎಲ್ಲಿ ಪ್ರತಿಭೆ ಇದೆ, ಎಲ್ಲಿ ಅಗತ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ, ಈ ಸಿನಿಮಾದ ಆಶಯನೇ ಅದು. ಅಂದ್ರೆ ಬೆಳಿಬೇಕು, ಮನುಷ್ಯರಿಗೆ ಬೆಳೆಯೋದಂತ ಅವಕಾಶ ಬೇಕು. ಸೊ ಅದು ಈ ಸಿನಿಮಾದ ಮೂಲ ಆಶಯ. ಯಾರೋ ಏನಾದ್ರು ಹೇಳಿದ್ರ? ಕಾರ್ತಿಕ್ ಕರೆಕ್ಟ್ 100% ಸರ್. ಅಂದ್ರೆ ಇದನ್ನ ಯಾರಾದ್ರೂ ವಿರೋಧ ಮಾಡಿದ್ರೆ ಅವ್ರು ಮಾನವ ವಿರೋಧಿ ಅಂತ ನಾನು ಕರಿತೀನಿ. ಅಫ್ಕೋರ್ಸ್ ಅಲ್ವಾ, ಸಮಾನತೆ ಬೇಕು ಅಂತ ಯಾರಾದ್ರೂ ಬೇಡ ಸಮಾನತೆ ಬರಬಾರ್ದು ಅಂದ್ರೆ ಅಯ್ಯೋ ಗುರು, ಸಮಾನತೆ ಮತ್ತೆ ಅಂಬೇಡ್ಕರ್ ಆಶಯಗಳು ಅದು ನಮ್ಗೆ ಅಗತ್ಯ ಇರುವಂತದ್ದು. ಸೊ ಅದು ಯಾವ್ದನ್ನು ಪೊಲಿಟಿಕಲ್ ನಾವು ಬಣ್ಣ ಹಚ್ಚುವಂತ ಅಗತ್ಯ ಇಲ್ಲ. ಐ ಥಿಂಕ್ ಜೈ ಭೀಮ್ ಅಂತ ಕರಿಬೇಕಾದ್ರೆ ನಾವು ಕರೆಯೋದು ಅಂಬೇಡ್ಕರ್ ಅವರ ತತ್ವವನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದನ್ನ ನಾವು ಹೆಮ್ಮೆಯಿಂದ ಒಪ್ಕೊಂಡು ಹೇಳೋದು ಬಿಟ್ರೆ, ಅದನ್ನ ಯಾರಾದ್ರೂ ಇಲ್ಲ ಇದು ಪೊಲಿಟಿಕಲ್ ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಮನುಷ್ಯರು ಸಮಾನರು. ಸೊ ಹಾಗಾಗಿ ಈ ಸಿನಿಮಾದ ಆಶಯ ಅಷ್ಟೇ ಸರ್. ತುಂಬಾ ಚೆನ್ನಾಗಿ ಬಂದಿದೆ, ನಂಗೆ ಖುಷಿ ಆಯ್ತು ಸಿನಿಮಾ. ಸರ್ ಮಂಗಳೂರು ಭಾಷೆನ ನಾವು ಕೇಳಿ ತುಂಬಾ ಎಂಜಾಯ್ ಮಾಡಿದ್ವಿ. ಹೌದು, ಇಲ್ಲಿ ಊಟಗಳು ಈ ಸಿನಿಮಾದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ಕಾದಿದ್ದು ಉಂಟು. ಚೆನ್ನಾಗಿ ಮಾತಾಡಿದ್ದೀನಾ? ಅನಿಸ್ಲೇ ಇಲ್ಲ ಸರ್. ಅಂದ್ರೆ ಹಂಗಲ್ಲ ಸರ್, ಇಲ್ಲ ಸರ್ ಹಂಗಲ್ಲ, ಟ್ರೈ ಮಾಡೋದಲ್ಲ. ಏನಂದ್ರೆ ಇಲ್ಲ ಅಂದ್ರೆ ಸಿ ಹೌದು ಅಂದ್ರೆ ಸಿ ದ ಹೋಲ್ ಥಿಂಗ್ ಇಸ್ ಸ್ವಲ್ಪ ನೀವು ಆ ಕಡೆ ಹೋಗ್ಬೇಕಂತ ತೊಂದರೆ ಇಲ್ಲ, ಅವ್ರಿಗೆ ಕಷ್ಟ ಆಗ್ತಿದೆ. ಓಕೆ ಅಲ್ವಾ ಸರ್? ನಿಮ್ಗೆ ಕಾರ್ತಿಕ್ ಅವ್ನು ಮೈಕ್ ಇಟ್ಕೋಬೇಕು, ಅದಕ್ಕೋಸ್ಕರ. ಥ್ಯಾಂಕ್ ಯು. ಸೊ ಸಿ ಏನಂದ್ರೆ ನಾನು ಯಾವತ್ತೂ ಕೂಡ ಪ್ರತಿಪಾದಿಸೋದು ಕರ್ನಾಟಕ ಅನ್ನುವಂಥ ರಾಜ್ಯ ಒಂದು ರಾಜ್ಯ ಮಾತ್ರ ಅಲ್ಲ, ಅದೊಂದು ಹಲವು ಪ್ರಪಂಚ ಇರುವಂತಹ ಒಂದು ಸಣ್ಣ ಪ್ರಪಂಚ. ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಡೈಲೆಕ್ಟ್ಗಳು, ಬೇರೆ ಬೇರೆ ಸಂಸ್ಕೃತಿಗಳು. ಸೊ ಅದನ್ನ ನಾವು ಯಾವ ರೀತಿ ಇದೆ ಆ ರೀತಿ ರೆಪ್ರೆಸೆಂಟ್ ಮಾಡೋಕೆ ಪ್ರಯತ್ನ ಪಡಬೇಕು. ಅದು ಸ್ಪೆಷಲಿ ಇಂಥ ಕಮರ್ಷಿಯಲ್ ಪರವಾಗಿಲ್ಲ. ಸೊ ಸ್ಪೆಷಲಿ ಇಂಥ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಬಂದಾಗ ತುಂಬಾ ಜನಕ್ಕೆ ತಲುಪುತ್ತೆ. ಈಗ ಕೋಲಾರದ ಒಬ್ಬ ಹುಡುಗ ಅವನಿಗೆ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ನಮಗೆ ಉಳಿದವರು ಕಂಡಂತೆ ಬಂದಾಗ ನಮಗೆ ಆ ಕನಸು ಸಿಗುತ್ತು, ನಮ್ಮ ಭಾಷೆಯಲ್ಲಿ ನಾವು ಸಿನಿಮಾ ಮಾಡ್ಬೋದು ಅಂತ. ಈ ಸಿನಿಮಾ ಕೂಡ ತುಂಬಾ ಹಲವು ಕರ್ನಾಟಕದ ಕನ್ನಡ ಭಾಷೆಯ ಒಂದು ಅಂದ್ರೆ ಏನು ಸಪೋರ್ಟರ್ ಆಗ್ಬೇಕು ಈ ಸಿನಿಮಾ ಅಂತ ನಾನು ಭಾವಿಸ್ತೀನಿ ಸರ್. ಹೌದು ಕರೆಕ್ಟ್. ಶಾಸಕಾಂಗ, ರಾಜ್ಯಾಂಗ, ನ್ಯಾಯಾಂಗ, ಹೌದು ದೊಡ್ಡ ಆಶಯ ಸರ್, ದೊಡ್ಡ ಆಶಯ. ಐ ಥಿಂಕ್ ವಿಜಯ್ ಸರ್ ಅದನ್ನ ರೆಪ್ರೆಸೆಂಟ್ ಮಾಡೋಕೆ ಬಹಳ ಒಳ್ಳೆ ನಾಯಕ. ಯಾಕಂದ್ರೆ ಅವರು ಕೂಡ ಜೀವನದಲ್ಲಿ ಅದನ್ನೇ ಮಾತಾಡೋದು, ಅದನ್ನೇ ಪ್ರತಿಪಾದಿಸೋದು. ಜೊತೆಗೆ ಜಡೇಶ್ ಅವರು ಅದನ್ನು ಬದುಕಿ ಬಾಳದವರು. ಸೊ ಹಾಗಾಗಿ ನನಗೆ ಬಹಳ ಖುಷಿ ಇದೆ. ಸೊ ಯಾವ ಆಶಯದಿಂದ ಅವರು ಮಾಡಿದಾರೋ, ಸೊ ಆ ಆಶಯ ಇವತ್ತು ಜನಗಳಿಗೆ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾ ಇದೆ, ಜೊತೆಗೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಭಾವನಾ ಅವ್ರ ಹತ್ರ ಏನು ಪ್ರಶ್ನೆಗಳು ಹೇಳಿ? ಅವ್ರು ರಿಪ್ಲೈ ಕೊಟ್ಟಿಲ್ಲ, ನೀವು ಕೇಳಿದ್ರೆ ಹೇಳಿ. ಹೇಳಿ. ಈಗ ಮತ್ತೆ ನನ್ನ ಹತ್ರ ಕೇಳ್ತಾ ಇದ್ರು, ಕೇಳಿ. ಕರೆಕ್ಟ್, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಪ್ರತಿಭೆ ಇರೋರಿಗೆ, ಬಡವರಿಗೆ ಅವಕಾಶ ಸಿಗಬೇಕು. ನಾನು ಹೇಳಿದ್ದು ಯಾವ ವಿಭಾಗದಲ್ಲಿ? ನಾನು ಹೇಳಿದ್ದು ಸ್ಕಿಲ್ ವಿಭಾಗದಲ್ಲಿ. ಸೊ ಐ ಥಿಂಕ್ ನಾವು ಅದನ್ನ ಮತ್ತೆ ಮಾತಾಡಿದ್ರು ಕೂಡ ಅದ್ರಲ್ಲಿ ಏನು ಕನ್ಕ್ಲೂಷನ್ ಸಿಗಲ್ಲ. ಆಲ್ರೆಡಿ ಮಾತಾಡಿದ ವಿಡಿಯೋ ಇದೆ, ಅದನ್ನ ನೋಡಿದ್ರೆ ಅದನ್ನ ಅವರು ಅದನ್ನ ಅರ್ಥ ಮಾಡ್ಕೊಂಡ್ರೆ, ಅಂಡ್ ಅದಕ್ಕೆ ನನ್ನನ್ನು ಯಾರಾದ್ರೂ ವಿರೋಧ ಮಾಡಿದ್ರು ಕೂಡ ಅದಕ್ಕೂ ಸ್ವಾಗತ. ಎಲ್ಲದೂ ಕೂಡ ಹಾಗೆ ಅಲ್ವಾ? ಐ ಥಿಂಕ್ ಓಪನ್ ಇರ್ಬೇಕು ಚರ್ಚೆಗೆ. ಐ ಥಿಂಕ್ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ, ಅವ್ರು ನನ್ನ ಬಗ್ಗೆ ಹೇಳಿಲ್ಲ. ನಾನೇ ಧನಂಜಯ್ ಅವರಿಗೆ ಇಲ್ಲ, ಯಾರು ತೊಂದರೆ ಕೊಡ್ತಾ ಇಲ್ಲ ನಿಮ್ಮನ್ನು ಬಿಟ್ಟು. ಸೊ 1 ವಾರ ಶೋ ಅಂತೆ ಸ್ವಲ್ಪ ಸಾರಿ. ಸೊ ಅವ್ರ ಹತ್ರ ನಾನು ಮಾತಾಡೋ ಕೂಡ ವಾಯ್ಸ್ ಮೆಸೇಜ್ ಕೂಡ ಮಾಡಿದ್ದೇನೆ. ನಿಮ್ಗೆ ಅಂತ ಅನ್ಸಿದ್ರೆ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋತೀನಿ ಅಂತ. ಒಬ್ಬ ಅಂದ್ರೆ ಒಂದು ಸಣ್ಣ ಇಂಡಸ್ಟ್ರಿ, ಇಲ್ಲಿ ಇಷ್ಟು ಭೇದ, ಇಷ್ಟು ಜಗಳಗಳು, ನಾನು ಅವ್ರಿಗೆ ಕೌಂಟರ್ ಕೊಟ್ಟೆ, ಅವ್ರು ನನಗೆ ಕೌಂಟರ್ ಕೊಟ್ಟೆ, ಅದೆಲ್ಲ ಆಗ್ಬಾರ್ದು. ನಾನು ಅವ್ರ ಬಗ್ಗೆ ಮಾತಾಡಿದ್ದಲ್ಲ.
ಸೊ ನಾನು ಅವ್ರ ಬಗ್ಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಮಾತಾಡ್ತಾರೆ ಪಾಪ. ಅಭಿಮಾನಿಗಳ ಮಧ್ಯೆ ಸ್ವಲ್ಪ ಅದಾಗಿದೆ. ನನಗೆ ಯಾರು ಸರ್ ಬೇರೆ ಅಭಿಮಾನಿಗಳು ಬೇರೆ ನಿಮ್ದು ಏನಿಲ್ಲ ಸರ್ ಯಾವ್ದು ಅಲ್ಲ, ಹೌದೌದು. ಬೇರೆ ಸರ್, ಒಂದಷ್ಟು ಆಶಯ ಜನ ಒಂದೇ ಅಂತ ಆಶಯ ಒಂದೇ ಅಲ್ವಾ ಅವ್ರೇನಾದ್ರು ಈಗ ಯಾರಾದ್ರೂ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನಾವು ಇಲ್ಲ ಬೆಳಿಬಾರ್ದು ಹಾಗೆ ಹೇಳ್ತಾ ಇಲ್ಲ ನಾನು ಅವ್ರೇನಾದ್ರು ಪ್ರತಿಭೆ ಇರೋರು ಬೆಳಿಬೇಕು ಅಂದ್ರೆ ಅವ್ರು ಇಲ್ಲ ಹಂಗೆ ಬೆಳಿಬಾರ್ದು ಅಂತ ಹೇಳ್ತಾರೆ ಸೊ ಯಾವ ಟಾಪಿಕ್ ಅದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಡ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಯಾ ಎಲ್ಲರಿಗೂ So- ಕಲೆ ಇರೋರ್ಗೆ ಹೌದು ಕೆಲ್ಸ ಸಿಗ್ಬೇಕು ಅಂತ. ಅಲ್ಲಿ state ಎಲ್ರೂ ನೋಡಲ್ಲ, ಕಲೆ ಬೆಳೆಸ್ಕೋಬೇಕು religion ಸ್ಟೇಟಸ್ ನೋಡಲ್ಲ, ಗಿಟಸ್ ನಾವು ಏನಕ್ಕೆ ಭಾಷೆ ಗೀಷೆ ಎಲ್ಲ ಯಾವ ಇಲ್ಲ ಜಾತಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಐ ಥಿಂಕ್ ಇಟ್ಸ್ ಯಾರು ಡೌನ್ ಮಾಡ್ಬೇಕು ಸರ್ ಓಕೆ ಹೊರಗೆ ಹೋಗೋಣ ಪಾಪ ತೊಂದ್ರೆ ಆಗುತ್ತೆ. ಮೇಡಮ್ ಇಲ್ಲ, ಬೈ.